ಸೈಯದ್ ಮದನಿ ದರ್ಗಾಗ್ ಪೊಸ ಸಮಿತಿ ಆಡಳಿತಕ್ಕೆ ಬತ್ತಿನಿರ್ದು ಬೊಕ್ಕ ಶಿಕ್ಷಣಗ್ ಆದ್ಯತೆ ಕೊರ್ದು ದಿಂಜ ಯೋಜನೆಯನ್ನು ಕಾರ್ಯಗತ ಮಾಡ್ತದಂಡು ಆಂಡ ಇನ್ನೇನು ಸೈಸಂದಿನ ಕೆಲವು ಸ್ಥಾಪಿತ ಹಿತಾಸಕ್ತಿಲು ಆಡಳಿತ ಸಮಿತಿ ವಿರುದ್ಧ ಪುರಾವೆ ರಹಿತ ಭ್ರಷ್ಟಾಚಾರದ ಆರೋಪನ ಪಾರ್ದನ ಪಡೆದು ಉಳ್ಳಾಲ ದರ್ಗಾ ಸಮಿತಿ ಅಧ್ಯಕ್ಷರು ಹನೀಫ್ ಬಿಜಿ ತೆರಿಪಾಯಿರು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಸಹೋದರ ಧರ್ಮದ ಎಲ್ಲರಿಗೂ ನಮಸ್ಕಾರಗಳು. ಇತಿಹಾಸ ಪ್ರಸಿದ್ಧ ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ತಂಗಲ್ ಹಾಗೂ ಕೇಂದ್ರ ಜುಮಾ ಮಸೀದಿ ಪತ್ರಿಕೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲ ಪತ್ರಕರ್ತರನ್ನು ಸ್ವಾಗತಿಸುತ್ತಾ, ಕಳೆದ 2 ದಿವಸಕ್ಕೆ ಮುಂಚೆ ಮಂಗಳೂರಿನ ಒಂದು ಹೋಟೆಲ್ನಲ್ಲಿ ಕೆಲವು ಮಂದಿ ಸೇರಿ ಇತಿಹಾಸ ಪ್ರಸಿದ್ಧ ದಕ್ಷಿಣ ಭಾರತದ ಅಜ್ಮೀರಿ ಎಂದು ಹೆಸರುವಾಸಿಯಾದಂತಹ ಎಲ್ಲ ಸಮುದಾಯದ ಜನರು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವುದೇ ಭೇದ ಭಾವವಿಲ್ಲದೆ ಜಿಯಾರತೆ ಬರುವಂತಹ ಆಧ್ಯಾತ್ಮಿಕ ಸ್ಥಳವಾದಂತಹ ಉಳ್ಳಾಲ ಕೇಂದ್ರ ಜುಮಾ ಮಸೀದಿ ಮತ್ತು ಉಳ್ಳಾಲ ದರ್ಗದ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದರು. ಮೊತ್ತ ಮೊದಲಿಗೆ ಆ ಪತ್ರಿಕಾಗೋಷ್ಠಿಯನ್ನು ಕರೆದ ಜನರನ್ನು ಉಳ್ಳಾಲದ ಅಖಂಡ ಜಮಾತಿನ ಪರವಾಗಿ ಅವರನ್ನು ನಾನು ಖಂಡಿಸುತ್ತಿದ್ದೇನೆ. ಏಕೆಂದರೆ ಇತಿಹಾಸ ಪ್ರಸಿದ್ಧ ದರ್ಗವು ಎಲ್ಲ ಸಮುದಾಯದ ಜನರು ಬರುವಂಥ ಯಾತ್ರಾ ಪ್ರದೇಶವಾಗಿದೆ. ಅದಕ್ಕೆ ಕಪ್ಪು ಚುಕ್ಕೆ ಬರುವಂತಹ ರೀತಿಯಲ್ಲಿ ಪತ್ರಿಕಾಗೋಷ್ಠಿ ನಡೆದಿದ್ದು ಅದು ಖಂಡನೀಯವಾಗಿದೆ. ಅವರು ಪತ್ರಿಕಾಗೋಷ್ಠಿಯಲ್ಲಿ ತಮಗೆ ಗೊತ್ತಿರಬಹುದು ಆರೋಪಗಳನ್ನು ಮಾಡಿರುವುದು ಸಂಶಯದ ಮೇಲೆ ಅಂತ ಹೇಳಿದ್ದಾರೆ. ಒಂದು ಸಂಶಯವನ್ನು ಇಟ್ಟುಕೊಂಡು ಪತ್ರಿಕಾಗೋಷ್ಠಿ ಕರೆದಿರುವುದು ಅದು ಮೂರ್ಖತನದ ಪರಮಾವಧಿ ಎಂದು ಹೇಳಬಹುದು. ಈಗಾಗಲೇ ಆ ಸದಸ್ಯರುಗಳು ಅದರಲ್ಲಿ ವಕ್ಫ್ಗಿನ ನಿಯಮಕ್ಕೆ ಅನುಸಾರವಾಗಿ ಸಮಿತಿ ಸದಸ್ಯಕ್ಕೆ ಹಾಜರಾಗದೆ ನಿವೃತ್ತಿಯಾದ, ಸಸ್ಪೆಂಡ್ ಆದ, ಸದಸ್ಯರು ರದ್ದುಕೊಂಡ ಜನರಾಗಿದ್ದಾರೆ. ಪ್ರೆಸ್ ಮೀಟ್ ಕರೆದಿರುವುದು ಅವರ ಹಿನ್ನೆಲೆ ಉಳ್ಳಾಲ ಜಮಾತಿನ ಎಲ್ಲರಿಗೂ ಗೊತ್ತಿದೆ. ಅದೇ ರೀತಿ ಹಿಂದಿನಿಂದ ಅವರಿಗೆ ಸಪೋರ್ಟ್ ಮಾಡಿದವರ ಹಿನ್ನೆಲೆ ಕೂಡ ಉಳ್ಳಾಲದ ಎಲ್ಲ ನಾಗರಿಕರಿಗೂ ಗೊತ್ತಿದೆ. ಅವರು ವಕ್ಫ್ ಬೋರ್ಡ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಡಿಸ್ಟಿಕ್ ವಕ್ಫ್ ಬೋರ್ಡ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇ ರೀತಿ ಬೆಂಗಳೂರಿಗೆ ವಕ್ಫ್ ಬೋರ್ಡ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇ ರೀತಿ ಕರ್ನಾಟಕದ ಮಾನ್ಯ ಹೈಕೋರ್ಟ್ಗೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೈಕೋರ್ಟ್ನಲ್ಲಿ ಕೇಸ್ ನಡೆಸುತ್ತಿರುವಾಗ ಅದರ ಮಧ್ಯದಲ್ಲಿ ಅವರಿಗೆ ಸಂಶಯದ ಮೇಲೆ ಪತ್ರಿಕಾಗೋಷ್ಠಿ ಕರೆಯುವ ಅವಶ್ಯಕತೆ ಇತ್ತೆ. ಉದ್ದೇಶ ಒಂದೇ ಆಗಿದೆ, ಇತಿಹಾಸ ಪ್ರಸಿದ್ಧವಾದ ದರ್ಗಾ ಸಮಿತಿಯ ಒಂದು ಪಾವಿತ್ರ್ಯತೆಗೆ ಚುಕ್ಕೆ ಬರಲಿಕ್ಕೆ ಬೇಕಾಗಿ ಅವರು ಆ ಪತ್ರಿಕಾಗೋಷ್ಠಿ ಕರೆದಿರುವುದು. ಆದ್ದರಿಂದ ಪ್ರೀತಿಯ ಎಲ್ಲ ಪತ್ರಿಕಾ ಮಾಧ್ಯಮದವರೊಂದಿಗೆ ಹೇಳುತ್ತಿರುವುದು, ಈಗ ಇರುವ 2023 ಮಾರ್ಚ್ 8ರಂದು ಬಂದ ಈ ಸಮಿತಿಯು ಇದರ ಉದ್ದೇಶ ಒಂದೇ ಆಗಿದೆ, ಉಳ್ಳಾಲ ಜನತೆಯ ಅಭಿವೃದ್ಧಿ. ಉಳ್ಳಾಲ ಜನತೆಗೆ ಬೇಕಾಗಿರುವುದು ಮೊತ್ತ ಮೊದಲನಿಗೆ ಶಿಕ್ಷಣ. ತಮಗೆಲ್ಲ ಗೊತ್ತಿರಬಹುದು, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಧೀನದಲ್ಲಿ 17 ಶಾಲಾ ಕಾಲೇಜುಗಳಿದೆ. ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಲಿಕ್ಕೆ, ಅವರಿಗೆ ಆ ಶಿಕ್ಷಣವನ್ನು ನೀಡಬೇಕಾದರೆ ಉತ್ತಮವಾದ ಕ್ಯಾಂಪಸ್ನ ಅವಶ್ಯಕತೆ ಇದೆ. ತಮಗೆ ಗೊತ್ತಿರಬಹುದು, ಟಿಪ್ಪು ಸುಲ್ತಾನ್ ಪದವಿ ಕಾಲೇಜ್ ಮತ್ತು ಟಿಪ್ಪು ಸುಲ್ತಾನ್ ಪದವಿ ಪೂರ್ವ ಕಾಲೇಜ್ 40 ವರ್ಷ ಆಯಿತು. ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾರ್ಥಿ ಕೈಗೊಂಡಿದ್ದಾರೆ. ಆ ಕಾಲೇಜ್ ಬಿಲ್ಡಿಂಗ್ ಅನ್ನು ಕಲದ ಸಮಿತಿಯವರು ಅದರ ಒಂದು ಭಾಗವನ್ನು ಬೇರೆಯವರಿಗೆ ಬಾಡಿಗೆ ನೀಡಿದ್ದರು. ಅದು ಮುಕ್ತಾಯ ಹಂತದಲ್ಲಿತ್ತು ಆ ಬಿಲ್ಡಿಂಗ್, ಆ ಕಾಲೇಜ್. ಈಗಾಗಲೇ ಬಂದ ಹೊಸ ಕಮಿಟಿಯವರು ಅದನ್ನು ಸಾಧಾರಣ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಬಿಲ್ಡಿಂಗಿನ
ರೂಪರೇಷವನ್ನೇ ಬದಲಾವಣೆ ಮಾಡಿ ನಮ್ಮ ಮಕ್ಕಳು ಸುಸಜ್ಜಿತವಾದ ಕ್ಯಾಂಪಸ್ನಲ್ಲಿ ಕಲಿಬೇಕು ಒಂದೇ ಒಂದು ಉದ್ದೇಶದಿಂದ. ಅದೇ ರೀತಿ ನಮ್ಮ ಉಲ್ಲಾರದ ಅಬ್ಬಕ್ಕ ಸರ್ಕಲ್ನ ಎದುರಲ್ಲಿರುವ ಹಜರತ್ ಆಂಗ್ಲ ಮಾಧ್ಯಮ ಶಾಲೆ ಕೂಡ ಅದಕ್ಕೆ ಬೇಕಾಗಿ ಆ ಕಾಂಪೌಂಡ್ ವಾಲ್, ಗ್ರೌಂಡು, ಒಂದು ಉತ್ತಮವಾದ ಕ್ಯಾಂಪಸ್ ಕೆಲಸ ಆಗ್ತಾ ಉಂಟು. ಅದೇ ರೀತಿ ನಮ್ಮ ಮಕ್ಕಳಿಗೆ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ನೀಡಲಿಕ್ಕೆ ಸಮನ್ವಯ ಶಿಕ್ಷಣದ ಒಂದು ವಸತಿ ಕಟ್ಟಡವನ್ನು ಕೂಡ ಈಗಾಗಲೇ ಅದು 1 ವರ್ಷದವರೆಗೆ ಆ ಕಟ್ಟಡವು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಮರ್ ಅವರು ಶಿಲಾನ್ಯಾಸರಾಗುವುದು. ಅದೇ ರೀತಿ ಆ ಕಟ್ಟಡಕ್ಕೆ ರೂವಾರಿ ನಮ್ಮ ಸೈಯದ್ ಮನ್ ಚಾರಿಟಬಲ್ ಟ್ರಸ್ಟ್ನ ಸದಸ್ಯರು, ನಮ್ಮ ಕ್ಷೇತ್ರ ಶಾಸಕರು, ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷ UT ಖಾದರ್ ಅವರ ಒಂದು ಕೊಡುಗೆಯಾಗಿದೆ. ಈ ಕಟ್ಟಡವು ತಮಗೆ ಗೊತ್ತಿರಬಹುದು, ಇದು ಈಗ ಮುಂದಿನ ತಿಂಗಳು ಉದ್ಘಾಟನೆಗೊಳ್ಳಲಿದೆ. ಅಂತಿಮವಾಗಿ ಪೈಂಟಿನ ಕೆಲಸ ಆಗ್ತಾ ಉಂಟು. ನಮ್ಮದು ಉದ್ದೇಶ ಒಂದೇ, ನಮ್ಮ ಮಕ್ಕಳಿಗೆ ವಿದ್ಯೆ ಸಿಗಬೇಕು. ಆ ವಿದ್ಯೆ ಯಾವ ರೂಪದಲ್ಲಿ ಸಿಗಬೇಕೆಂದರೆ ನಮ್ಮ ಮಕ್ಕಳು ಬಡವರ ಮಕ್ಕಳು, ನಮ್ಮ ಮಕ್ಕಳಿಗೆ ನಮ್ಮ ಪ್ರದೇಶದಲ್ಲಿರುವ ಒಂದು ಬಿಸ್ನೆಸ್ ಸ್ಕೂಲ್ಗೆ ಹೋಗಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಸೆ ಇದೆ, ಏಕೆಂದರೆ ದೊಡ್ಡ ಕಾಲೇಜ್ ಸ್ಕೂಲ್ಗೆ ಹೋಗಿ ನಾವು ವಿದ್ಯಾಭ್ಯಾಸ ಮಾಡಬೇಕಂತ ಹೇಳಿ. ಆ ದೊಡ್ಡ ಕಾಲೇಜಿನಲ್ಲಿರುವ, ಆ ಕಮರ್ಷಿಯಲ್ ಕಾಲೇಜ್ಗಳಿರುವ ಎಲ್ಲ ವ್ಯವಸ್ಥೆಯನ್ನು ಕೂಡ ನಮ್ಮ ಸ್ಕೂಲ್ ಕಾಲೇಜ್ಗಳಲ್ಲಿ ಮಾಡಬೇಕು. ನಮ್ಮ ಸ್ಕೂಲ್ ಕಾಲೇಜಲ್ಲಿ ಮಕ್ಕಳು ಬಂದು ಬಡವರ ಮಕ್ಕಳು ಬಂದು ಶ್ರೀಮಂತ ಮಕ್ಕಳ ರೀತಿಯಲ್ಲಿ ಕಲಿಯಬೇಕು ಉದ್ದೇಶದಿಂದ ಆ ಶಾಲಾ ಕಾಲೇಜು ಎಲ್ಲವೂ ನಾವು ಅಭಿವೃದ್ಧಿ ಮಾಡ್ತಿದ್ದೇವೆ. ಅದೇ ರೀತಿ ಇತಿಹಾಸ ಪ್ರಸಿದ್ಧ ಉಲ್ಲಾಲ ದರ್ಗಕ್ಕೆ ಇನ್ನೊಂದು ಕೊಡುಗೆ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ AP ವಸ್ತಾದ್ರವರು, ಅದೇ ರೀತಿ ಕರ್ನಾಟಕ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು, ಅದೇ ರೀತಿ ನಮ್ಮ ಕ್ಷೇತ್ರದ ಶಾಸಕರು, ಕರ್ನಾಟಕ ರಾಜ್ಯ ಸಭಾಧ್ಯಕ್ಷರು UT ಖಾದರ್ ಸರ್ ಅವರು ಹಾಗೂ ಇನ್ನಿತರ ವಕ್ಫ್ ಸಚಿವ ಎಲ್ಲ ನೇತೃತ್ವದಲ್ಲಿ ತಮಗೆ ಗೊತ್ತಿರುವುದು ಇತಿಹಾಸ ಪ್ರಸಿದ್ಧ ಉರೂಸಿನ ಕಾರ್ಯಕ್ರಮದಲ್ಲಿ ನಮ್ಮ ಉಲ್ಲಾಲ ಮಸೀದಿಯನ್ನು ಕರ್ನಾಟಕದ ಗ್ರ್ಯಾಂಡ್ ಮಸೀದಿಗೆ ಈ ರೀತಿಯ ಒಂದು ಅನಾವರಣಗೊಂಡಿದೆ. ಉಲ್ಲಾಲ ಮಸೀದಿಯನ್ನು ಕರ್ನಾಟಕ ರಾಜ್ಯದ ಇಂಡಿಯಾದ ಒಂದು ಗ್ರ್ಯಾಂಡ್ ಮಸೀದ್ ಮಾಡಲಿಕ್ಕೆ ಇದರ ಕೆಲಸವು ಇನ್ಶಾ ಅಲ್ಲಾ ಮುಂದಿನ ತಿಂಗಳು ಪ್ರಾರಂಭವಾಗಲಿದೆ. ಆ ಶರೀಯತ್ ಕಾಲೇಜು ಕಟ್ಟಡದ ಉದ್ಘಾಟನೆ ಮತ್ತು ಇದರ ಶಂಕುಸ್ಥಾಪನೆ ಕೂಡ ಒಂದೇ ದಿವಸಗಳಲ್ಲಿದೆ. ಸಾಧಾರಣ ಈ ಕಟ್ಟಡ ಈ ಮಸೀದ್ ಕಟ್ಟಡವು 50 ಕೋಟಿಯ ಈ ಮಸೀದ್ ಕಟ್ಟಡವು ಇದು ಒಂದು 4-5 ವರ್ಷದಲ್ಲಿ ಈ ಕಟ್ಟಡ, ಈ ಬಿಲ್ಡಿಂಗ್, ಈ ಮಸ್ಜಿದ್ ಇದೇ ರೀತಿಯಲ್ಲಿ ಪೂರ್ಣಗೊಂಡರೆ ಇದು ಇಂಡಿಯಾದಲ್ಲಿ ಒಂದು ಅದ್ಭುತವಾದ ಒಂದು ಮಸೀದ್ ಆಗಲಿದೆ. ನಮ್ಮ ಉದ್ದೇಶ ಒಂದೇ ಆಗಿದೆ, ಅಭಿವೃದ್ಧಿ ಮಂತ್ರ ಮಾತ್ರ ಹೊತ್ತು ಬೇರೆ ಏನಿಲ್ಲ. ನಮಗೆ ಎಲ್ಲ ರೀತಿಯ ಸಹಕಾರ ನೀಡುವವರು ಮೊತ್ತ ಮೊದಲನೇದಾಗಿ ನಮ್ಮ ಕ್ಷೇತ್ರದ ಶಾಸಕರು ಎಲ್ಲ ರೀತಿಯಲ್ಲಿ ಕೂಡ ನಮಗೆ ಸಹಕಾರ ಮಾಡ್ತಿದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ತಮಗೆ ಗೊತ್ತಿರಬಹುದು, ಎಲ್ಲರೂ ಕೂಡ ಒಂದು ಊರಿನಲ್ಲಿ ಒಳ್ಳೆಯದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಊರಿನಲ್ಲಿ ಒಂದು ಜಮಾತಿನಲ್ಲಿ ಎಲ್ಲ ರೀತಿ ಜನರು ಇದ್ದಾರೆ. 1% ಜನರು ಅಥವಾ 0.1% ಜನರು ಇದಕ್ಕೆ ಹಸಿವಾಗಿರಬಹುದು ಅಥವಾ ಆ ಪ್ರತಿಗೋಷ್ಠಿ ಹೇಳಿದಾಗೆ ಸಂಶಯದಿಂದ ಎಂದು ಹೇಳಿರಬಹುದು. ಉಲ್ಲಾಳ ಜನರಿಗೆ ಸಂಪೂರ್ಣವಾಗಿ ಉಲ್ಲಾಳ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯವರಿಗೆ ಎಲ್ಲರಿಗೂ ಈ ಕಮಿಟಿಯ ಎಲ್ಲ ವಿಷಯ ಗೊತ್ತುಂಟು. ಬಟ್ ಈ ಪ್ರೆಸ್ ಮೀಟ್ನಲ್ಲಿ ಮಾಡಿದಂತಹ ಈ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ಜಗತ್ತಿಗೆ ಆ ವಿಷಯವನ್ನು ಹೋದಾಗ ಅವರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ನೀಡಬೇಕ ಉದ್ದೇಶದಿಂದ ನಾವು ಈ ಪ್ರತಿಷ್ಠೆ ಕಟ್ಟಿದ್ದೇವೆ. ಅದರೊಟ್ಟಿಗೆ ಈ ಮಸೀದಿ ಗ್ರ್ಯಾಂಡ್ ಮಸ್ಜಿದ್ ಬರುವಾಗ ಅದರ ಸುತ್ತಮುತ್ತಲು ಆ ಮಸೀದಿಯ ಸೌಂದರ್ಯಕ್ಕೆ ಅನುಸಾರವಾಗಿ ಆ ಕಾಂಪೌಂಡ್ ವಾಲ್ ಬರ್ತಾ ಉಂಟು. ಆ ಕಾಂಪೌಂಡ್ ವಾಲ್ ಕೆಲಸ ಪ್ರಾರಂಭವಾಗಿದೆ, ಈಗಾಗಲೇ ಆ ಎದುರಿನ ಕಡೆಯಲ್ಲಿ ಪ್ರಾರಂಭವಾಗಿದೆ. ಇದೆ ಈ ರೀತಿಯ ಕಾಂಪೌಂಡ್ ವಾಲ್ ಬರಲಿಕ್ಕೆ ಇಡೀ ಆ ಕ್ಯಾಂಪಸ್ಸಿನ ಸುತ್ತಮುತ್ತಲು. ಈ ಕಾಂಪೌಂಡ್ ವಾಲ್ನ ಈ ಚಿತ್ರವು ಈ ಜಗತ್ತಿನಲ್ಲಿ ಒಂದೇ ಕಡೆ ಇರುವುದು, ಎಲ್ಲೂ ಇಲ್ಲ ಈ ರೀತಿಯ.
ಅದು ಇರುವುದು ನಾವೆಲ್ಲರೂ ಇಡೀ ಜಗತ್ತಿನ ಮುಸಲ್ಮಾನರು ಸೇರಿ ಎಲ್ಲ ಸಮಾಜದವರು ಪ್ರೀತಿಸುವ ಮದೀನತುಲ್ ಮುನವ್ವರ. ಅಂತ್ಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ವಫಾತಾದ ಆ ಮದೀನತುಲ್ ಮುನವ್ವರ ಆ ಖಬರ್ಸ್ಥಾನದ ಈ ಕಾಂಪೌಂಡ್ ವಾಲ್ ಆಗಿದೆ. ಅದೇ ಮಾದರಿಯ ಕಾಂಪೌಂಡ್ ವಾಲ್ ಅನ್ನು ನಮ್ಮ ದರ್ಗಾದ ಕ್ಯಾಂಪಸ್ಸಿನ ಸುತ್ತಮುತ್ತ ಮಾಡಲಿಕ್ಕೆ ಕೆಲಸ ಪ್ರಾರಂಭವಾಗಿದೆ ಈಗಾಗಲೇ. ಆದ್ದರಿಂದ ಎಲ್ಲ ಪ್ರೀತಿಯ ಪತ್ರಿಕಾ ಮಾಧ್ಯಮದವರು ನೀವು ನಮ್ಮ ಈ ಮಾಹಿತಿಯನ್ನು ಪತ್ರಿಕೆ ಮೂಲಕ ಹಾಗೂ ಎಲ್ಲ ಟಿವಿ ಚಾನೆಲ್ ಮೂಲಕ ವಿತರಿಸಬೇಕಾಗಿ ತಮ್ಮೆಲ್ಲರೊಂದಿಗೆ ನಾನು ಪ್ರೀತಿಪೂರ್ವಕವಾಗಿ ವಿನಂತಿಸಿದ್ದೇನೆ. ಸುದ್ದಿಗೋಷ್ಠಿ ಈ ವಿಷಯ ತೆರಿಪಾಯಿನ ಹನೀಫ್ ಬೀಚಿ ಉರುಸ್ ನಡಪು ನಡೆಮುಟ್ಟ ರಡ್ಡು ವಾರಗೊರ ಬೊಕ್ಕ ತಿಂಗಳುಗರ ಸಮಿತ ಸಭೆ ನಡಪಾವಡೊಂದು ಕಾಜಿ ಎಪಿ ಉಸ್ತಾದ್ರೆನ ಆದೇಶದಲಕ ಸಮಿತಿ ತುರ್ತು ಸಭೆ ಸೇರ್ನಂಚ ತಿಂಗೊಲ ಸಭೆ ಮಹಾಸಭೆ ನಡಪಾದಿತದು. ಸಮಿತಿದ ಆಯವ್ಯಯದ ಪೂರ್ತಿ ಮಾಹಿತಿ ಮಹಾಸಭೆಲಿಟ್ಟು ಮಂಡಿಸಾದು ಅನುಮೋದನೆ ಪಡೆದನು. ಆಂಡಲ ಕೆಲವು ಸದಸ್ಯರು ಸಮಿತಿದ ಮಿತ್ತು ಭ್ರಷ್ಟಾಚಾರ ಆರೋಪ ಬೊಕ್ಕ 7 ಕೋಟಿ ರೂಪಾಯಿ ಲೂಟಿದ ಆರೋಪನ್ ಪಾಡ್ತಿರು. ಇಂದು ಪೂರ್ತಿ ಸುಳ್ಳಾದಿತದು ಅವೆತ ಬಗಿಟ್ಟು ಉಳ್ಳಾಲದ ಜನಗಳಿಗೆ ಗೊತ್ತುಂಡು ಪಂಡು ತೆರಿಪಾಯಿರು. ಈಗಾಗಲೇ ನಾವು ನಮ್ಮ ಜಮಾತಿನ ಲೀಗಲ್ ಅಡ್ವೊಕೇಟ್ರೊಂದಿಗೆ ನಾವು ಸಮಾಜ ಮಾಡ್ತಿದ್ದೇವೆ. ಈ ಜಮಾತಿನ ಇತಿಹಾಸ ಪ್ರಸಿದ್ಧ ದರ್ಗದ ವಿರುದ್ಧ ದರ್ಗಕ್ಕೆ ಕಪ್ಪು ಚುಕ್ಕೆ ಬರುವಂತಹ ಪತ್ರಿಕೋಷ್ಠ ಕರೆದವರನ್ನು ಅವರು ಕೋರ್ಟ್ನಲ್ಲಿ ಕೇಸಿರುವಾಗ ಆ ಕೋರ್ಟ್ಗೆ ಕೂಡ ಒಂದು ರೀತಿಯ ಆ ರಿಪೋರ್ಟ್ ಬರುವ ಮುಂಚೆನೆ ಯಾವ ರಿಪೋರ್ಟ್ ನಮಗೆ ತೀರ್ಮಾನ ಬರಲಿಲ್ಲ, ಅದಕ್ಕೆ ಮುಂಚೆನೆ ಒಂದು ಪತ್ರಿಕೋಷ್ಠ ಕರೆದಿದ್ದಾರೆ. ಅವರ ವಿರುದ್ಧವಾಗಿ ಮಾನನಷ್ಟ ಮೊಕದ್ದಮೆ ಹೂಡಲು ನಾವು ನಮ್ಮ ಲೀಗಲ್ ಅಡ್ವೈಸ್ ನಾವು ಸಮಾಜ ಮಾಡ್ತಾ ಇದ್ದೇವೆ. ತಪ್ಪಾದ ಮಾಹಿತಿಯನ್ನು ಅವರು ನೀಡಿದ್ದಾರೆ. ಮಹಾಸಭೆ ನಡೆಸಿರಲಿಲ್ಲ ಎಂದು ಹೇಳಿರುವುದು ಅಪ್ಪಟ ಸುಳ್ಳು. ಅದೇ ರೀತಿ ಲೆಕ್ಕಪತ್ರಗಳನ್ನು ಮಂಡಿಸಿಲ್ಲ ಎಂದು ಹೇಳಿರುವುದು ಸತ್ಯಕ್ಕೆ ದೂರವಾದ ಮಾತು. ಇದೆಲ್ಲ ಅಂತಿಮವಾಗಿ ದರ್ಗಾಕ್ಕೆ ಆಗಿರುತ್ತದೆ, ಇದರ ಕಳಂಕ ಬರುವುದು. ಆದ್ದರಿಂದಲೇ ಅವರು ಈ ಮಾಡಿರುವ ಆರೋಪಗಳು ದರ್ಗಾಕ್ಕೆ ವಿರುದ್ಧವಾಗಿ ಬರ್ತದೆ. ಆದ್ದರಿಂದ ಕಾನೂನು ಸಲಹೆಗಾರರೊಂದಿಗೆ ಸಮಾಲೋಚಿಸಿ ಏನು ಮುಂದಿನ ಕ್ರಮ ಕೈಗೊಳ್ಳಬೇಕು ಎಂದು ನಾವು ತೀರ್ಮಾನಿಸ್ತೇವೆ. ನೋಡಿ, ಒಂದು ಕಮಿಟಿಯಲ್ಲಿರುವಾಗ 55 ಜನರ ಕಮಿಟಿ ಸದಸ್ಯರಿರುವುದು, ಎಲ್ಲರಿಗೂ ಕೂಡ ಒಂದೇ ಚಿಂತನೆ ಇರುವಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಕೆಲವರಿಗೆ ಏನೋ ಉದ್ದೇಶದಿಂದ ಬಂದಿರಬಹುದು. ಹೆಚ್ಚಿನವರು 99% ಸದಸ್ಯರು ಬಂದಿರುವುದು ಇತಿಹಾಸ ಪ್ರಸಿದ್ಧ ಉಲ್ಲಾಲ ದರ್ಗಾದ ಸೇವೆ ಮಾಡಲಿಕ್ಕೆ. ಯಾರಾದರೂ ಒಂದು ಬೆರಳಿಗೆ ಜನರು ಅವರ ಸ್ವಂತ ಉದ್ದೇಶಕ್ಕೆ ಬಂದಿರಬಹುದು. ಅದು ಈಡೇರದಿದ್ದರೆ ಸ್ವಾಭಾವಿಕವಾಗಿ ಅವರಿಗೆ ಅಸಮಾಧಾನ ಉಂಟಾಗುತ್ತದೆ. ಆ ಅಸಮಾಧಾನವನ್ನು ಹೊರಗೆ ಚೆಲ್ಲಲು ನಾನಾ ರೀತಿಯ ಕಾರಣಗಳನ್ನು ಹುಡುಕುತ್ತಾರೆ. ಅವರು ಈಗಾಗಲೇ ಪ್ರಶ್ನೆಗೋಸ್ಕರ ಹೇಳಿದಾರಲ್ಲೇ, ನಮಗೆ ಸಂಶಯ ಉಂಟಂತೇಳಿ. ಸಂಶಯ ಎಂಬ ರೋಗಕ್ಕೆ ಯಾವುದೇ ರೀತಿಯ ಮದ್ದನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ನೀವು ಸದಸ್ಯರು ನಿಮಗೆ ವಿರುದ್ಧವಾಗಿ ಮಾತಾಡ್ತಿದ್ದರೆ ಆಕ್ಷನ್ ತೆಗೆದುಕೊಳ್ಳಿ ಅಥವಾ ಸಭೆಗೆ ಹಾಜರಾಗಲಿಲ್ಲ ಅಂತ ಆಕ್ಷನ್ ತೆಗೆದುಕೊಳ್ಳಿ. ಈಗ ಅವರನ್ನು ನೀವು ಹೇಳಿದಿರಲ್ಲ ಗೈರು ಹಾಜರಿಗೆ ಸದಸ್ಯರನ್ನು ರದ್ದುಗೊಂಡವರು ಅಂತ. ಆಗಲ್ಲ ಅಲ್ಲ, ಎಷ್ಟು ಮಂದಿ ಸದಸ್ಯರು ರದ್ದುಗೊಂಡಿದ್ದೀರಿ? ಈಗ ನೀವು ವಿರುದ್ಧ ಮಾತಾಡಿದ ತಕ್ಷಣ ನೀವು ಸದಸ್ಯ ತೆಗೆದಿರಾ? ಅಲ್ಲಲ್ಲ, ಸದಸ್ಯತ್ವ ರದ್ದಾದವರು ಈ ಪತ್ರಿಕೋಷ್ಠಿ ಕರೆದ ನಂತರ ಅಲ್ಲ, ಉರುಸಿನ ಸಮಯದಲ್ಲಿ ಅವರು ಸದಸ್ಯ ರದ್ದಾಗಿದೆ. ಸದಸ್ಯರು ರದ್ದಾಗಿದ್ದವರಲ್ಲಿ ಒಬ್ಬರು ಮೊನ್ನೆ ಈ ಪ್ರಶ್ನೆಗೊಳ್ಳಿದ್ದರು. ಅವರು ಸದಸ್ಯತೆ ರದ್ದಾದ ನಂತರ ಕೂಡ ಅಕ್ರಮವಾಗಿ
ನಮ್ಮ ಮೀಟಿಂಗ್ ನಡೆಯುವಾಗ ಮೀಟಿಂಗ್ ಹೊರಗೆ ಬಂದಿದ್ದಾರೆ. ಅವರ ವಿರುದ್ಧ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ 2 ತಿಂಗಳಿಗೆ ಮುಂಚೆನೆ. ಇದು ಇವತ್ತು ನಡೆದ ಕಾರ್ಯ, ನಿನ್ನೆ ಮೊನ್ನೆ ಪ್ರತಿಗೋಷ್ಠಿ ದಿವಸ ನಡೆದಂತಲ್ಲ, ಅದು ಉರುಸಿನ ಸಮಯ 4-5 ತಿಂಗಳ ಮುಂಚೆ ನಡೆದ ಕಾರ್ಯಕ್ರಮವಾಗಿದೆ. ಮತ್ತೆ ಸದಸ್ಯರು ರದ್ದಾಗುವುದು ಸಭೆಗೆ ಗೈರು ಹಾಜರಲ್ಲಿ ಅದು ನಿಯಮವಾಗಿದೆ. ವಕ್ಫ್ ಬೋರ್ಡ್ ನಿಯಮ 3 ಸಮಿತಿ ಸಭೆಗೆ ನಿರಂತರವಾಗಿ ಗೈರು ಹಾಜರಾದರೆ ಅವರ ಸದಸ್ಯರು ರದ್ದಾಗ್ತದೆ. 23 ಅದರಲ್ಲಿ ಕೆಲವರು ಒಬ್ಬರು ಮರಣ ಹೊಂದಿದ್ದಾರೆ, ಒಬ್ಬರು ಇದು ರಾಜೀನಾಮೆ ಕೊಟ್ಟವರಿದ್ದಾರೆ, ಕೆಲವರು ರಾಜೀನಾಮೆ ಇದು ಸದಸ್ಯ ಬರದೆ ರದ್ದಾಗಿದ್ದಾರೆ. ಒಮ್ಮೆಲೆ ಬಂದಿರೋದಲ್ಲ, ಕೆಲವು ಸಮಯದಲ್ಲಿ ಬರದೆ ರದ್ದಾಗಿದ್ದಾರೆ. 23 ನಂತರ ಅದು ಸ್ವಾಭಾವಿಕವಾಗಿ. ಏಕೆಂದರೆ ಒಂದು ಕಮಿಟಿ ಈಗ ಇರುವುದಂಥದ್ದು 3 ವರ್ಷ, ಮುಂಚೆ 5 ವರ್ಷ ಇತ್ತು. ಈಗ ಈ ಸಲ ಬಂದದ್ದು ವಕ್ಫ್ ಬೋರ್ಡ್ ನಿಯಮ 3 ವರ್ಷದದ್ದು. ಸಾಧಾರಣವಾಗಿ ಮುಂಚೆನೇ ಹಾಗೇನೆ ಒಂದು 5 ವರ್ಷ ಪೂರ್ತಿಯಾಗಿ ಎಲ್ಲರೂ ಇರುವುದಿಲ್ಲ. ಅರ್ಧದಲ್ಲಿ ಸಾಧಾರಣವಾಗಿ ಏನಾಗ್ತಾರೆ, ಅದು ಸದಸ್ಯರು ರದ್ದಾಗ್ತದೆ, ಮೀಟಿಂಗ್ ಬರೆದು ಸದಸ್ಯರು ರದ್ದಾಗ್ತಾರೆ. ಪಾರಂಗತವಾಗಿ ಉರೂಸ್ ಆದ ನಂತರ 6 ತಿಂಗಳ ಒಳಗಡೆ ಲೆಕ್ಕವನ್ನು ಇಟ್ಟು ಆ ಉರೂಸ್ ಕಮಿಟಿಯನ್ನು ಬರ್ಖಾಸ್ತು ಮಾಡುವುದು. ಅದು ಹಿಂದಿನ ಮರ್ಹೂಮ್ ಇಬ್ರಾಹಿಂ ಹಾಜರ್ ಕಾಲದಿಂದಲೇ, ಈ ಸಲ ಸ್ಪೆಷಲ್ ಆಗಿ ಏನಲ್ಲ. ಅದೇ ಸಂಪ್ರದಾಯವನ್ನು ಕೂಡ ಈ ಸಲ ಕೂಡ ಮುಂದುವರಿಸಿದೆ ಅಷ್ಟೇ. ಉರೂಸಿನ ಅನುದಾನ 3 ಕೋಟಿ. ಅದಕ್ಕೆ ಮುಂಚೆ ನಮ್ಮ ಇದು ವಸತಿ ಕಟ್ಟಡಕ್ಕೆ, ಹಾಸ್ಟೆಲ್ ಕಟ್ಟಡಕ್ಕೆ ಕೂಡ ಮೊದಲು 1 ಕೋಟಿ ಬಂದಿತ್ತು. ಅದು ಕ್ಲಿಯರ್ ಆದ ನಂತರ ನಾ UC ಕೊಟ್ಟ ನಂತರ 1 ಕೋಟಿ ಬಂತು. ಅದನ್ನು ಈಗ ಕಂಪ್ಲೀಟ್ ಮಾಡಿ ಅದನ್ನು ಮೊದಲು 3 ಫ್ಲೋರ್ ಇತ್ತು, ಈಗ 5 ಫ್ಲೋರ್ ಮಾಡಿದ್ದೇವೆ. ಪುನಃ 2 ಫ್ಲೋರಿಗೆ ಪುನಃ 1 ಕೋಟಿ ರೂಪಾಯಿ ಬಂದಿದೆ. ಅದು ನೋಡಿ, ಸರ್ಕಾರದಿಂದ ಬರುವಂಥ ದುಡ್ಡು ಅದು ಯಾವುದೇ ಬ್ಯಾಗಿನಲ್ಲಿ ತೆಗೆದು ಬರೋ ದುಡ್ಡು ಅಲ್ಲದು, ಅದು ಬ್ಯಾಂಕ್ ಅಕೌಂಟಿಗೆ ಬರುವಂತಹ ದುಡ್ಡು. ಒಂದು. ಎರಡನೇದಾಗಿ ಗ್ರ್ಯಾಂಟ್ ಪಾಸ್ ಆದಾಗ ಒಮ್ಮೆಲೆ ಆ ಅಕೌಂಟಿಗೆ ಬರುವುದಿಲ್ಲ. ಮೊದಲು ಅರ್ಧ ದುಡ್ಡು ಬರ್ತದೆ, ಅರ್ಧ ದುಡ್ಡು ಖರ್ಚಾದ ನಂತರ ಅದರ UC ಕೊಟ್ಟಾದ ನಂತರ 2ನೇ ದುಡ್ಡು ಬರುವುದು. ಅದೇ ಎಲ್ಲ ಕೂಡ ಇಟ್ರಿ ಸರ್ಟಿಫಿಕೇಟ್ ನಾವು ಯೂಸ್ ಮಾಡುವಂಥದ್ದು ಅಂತೈತಲ್ಲ, ಯಾವ ರೀತಿ ಯೂಸ್ ಮಾಡಿದ್ದೇವೆ ಅಂತೇಳಿ ಎಲ್ಲವನ್ನು ಈ ರಾಜ್ಯದ ಸಂವಿಧಾನಬದ್ಧವಾಗಿ ವಕ್ಫ್ ಬೋರ್ಡಿನ ನಿಯಮಕ್ಕೆ ಅನುಗುಣವಾಗಿ ಅಲ್ಪಸಂಖ್ಯಾತ ಮೈನಾರಿಟಿ ನಿಯಮಕ್ಕನುಸಾರವಾಗಿ ನಾವು ಕೆಲಸ ಮಾಡಿದ್ದೇವೆ. ಗುತ್ತಿಗೆಯನ್ನು ನಾವು ನಮ್ಮ ಜನ ನಿಮ್ಮ ಜನ ಇಲ್ಲ, ನ್ಯೂಸ್ ಪೇಪರಲ್ಲಿ ಆ್ಯಡ್ ಕೊಟ್ಟು ಟೆಂಡರ್ ಬಂದದನ್ನು ಯಾರು ಕಡಿಮೆ ಟೆಂಡರ್ ಕೊಟ್ಟಿದ್ದಾರೆ ಅವರಿಗೆ ನಾವು ಕೊಟ್ಟಿದ್ದೇವೆ ಹೊರತು ಅಲ್ಲಿ ನಮ್ಮ ಜನ ನಿಮ್ಮ ಜನ ಅಂತ ಏನೂ ಇಲ್ಲ. ಎಕ್ಸಿಕ್ಯೂಟಿವ್ ಮೀಟಿಂಗ್ ಆಗ್ತಾ ಇರ್ತದೆ. ಉರೂಸ್ ನಂತರ, ಈಗ ಉರೂಸ್ ಮುಗಿದ ನಂತರ 4-5 ತಿಂಗಳಲ್ಲಿ ಸುಮಾರು ಮೀಟಿಂಗ್ ನಡೆಯಿತು. ಎಕ್ಸಿಕ್ಯೂಟಿವ್ ಮೀಟಿಂಗ್ ನಡೀತಾ ಇರ್ತದೆ. ನೋಡಿ, 30 ಮಂದಿ ಅಂತ ಹೇಳುವುದೇ ದೊಡ್ಡ ಸುಳ್ಳು. ಮರಣ ಹೊಂದಿದವರನ್ನು, ರಾಜೀನಾಮೆ ನೀಡಿದವರನ್ನು, ಸದಸ್ಯತ್ವವನ್ನು ರದ್ದಾದವರನ್ನು ಎಲ್ಲರನ್ನು ಸೇರಿಸಿದರೂ ಕೂಡ 30 ಮಂದಿ ಆಗುವುದಿಲ್ಲ. ಅವರನ್ನು ಬಿಟ್ಟು ಉಳಿದ ಎಲ್ಲರೂ ನಮ್ಮ ಇಟ್ಟಿದ್ದಾರೆ. ಯಾವುದು 30 ಹೇಳಿದೆಲ್ಲ, ಸದಸ್ಯರು ರದ್ದಾದವರು 44 ಜನ ಇದ್ದಾರೆ. 44 ಅಂದ್ರೆ ಸೀಸಾದವರ ಒಂದು ಸೀಸಾದವರನ್ನು ಕೂಡ ನಾವು ಎಲ್ಲವನ್ನು ವಕ್ಫ್ ಬೋರ್ಡ್ಗೆ ಅಪ್ಡೇಟ್ ಮಾಡ್ತಾ ಇದ್ದೇವೆ. ಅಲ್ಲ, ಅದು ವಕ್ಫ್ ಆಕ್ಟ್ ಪ್ರಕಾರ ಒಂದು ಸಲ ಎಲೆಕ್ಷನ್ ಆಗಿ ಬಂದರೆ ಸೀಸಾದ ನಂತರ, ಸದಸ್ಯ ರದ್ದಾದ ನಂತರ ಆ ರೀಪ್ಲೇಸಿಗೆ ಫುಲ್ ಬಾಡಿ ಸೇರಿ ಎಲೆಕ್ಟ್ ಮಾಡುವುದು.
ನಾವು ಯಾವುದೂ ಕೂಡ ವಕ್ಫ್ ಬೈಲಾಗ್ ವಿರುದ್ಧವಾಗಿ ಹೋಗಲಿಲ್ಲ. ಹೃದಯ ಭಾಗದಲ್ಲಿ ಸಾಧಾರಣ 1 ಎಕರೆ ಸ್ಥಳ ಉಂಟು. ಅದರಲ್ಲಿ ಒಂದು ಮದುವೆ ಮಂಟಪ, ಸಾದಿ ಮಹಲ್ ಒಂದು ಮಾಡಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಮೀಟಿಂಗಲ್ಲಿ ಪಾಸ್ ಮಾಡಿದ್ದೇವೆ. ಎಲ್ಲರ ಸಮಾಜದ ಎಲ್ಲರ ಜನರ ಸಹಕಾರ ಸಹಾಯದಿಂದ, ಅದರೊಟ್ಟಿಗೆ ನಮ್ಮ ಶಾಸಕರು ಅವರ ಸಹಕಾರದಿಂದ, ಸರ್ಕಾರದ ಸಹಕಾರದಿಂದ ಅದನ್ನು ಮಾಡಲು ನಾವು ತೀರ್ಮಾನ ಮಾಡಿದ್ದೇವೆ. 7 ಕೋಟಿ. ಉಲ್ಲಾಲ ಕೋಟೆಪುರದಿಂದ ಹಿಡಿದು ಮದನ್ ನಗರವರೆಗೆ ಇರುವ 28 ಮೊಹಲ್ಲದಿಂದ 55 ಸದಸ್ಯರು ಇರ್ತಾರೆ. ಮೊಹಲ್ಲ ಅಂತ ಇಲ್ಲ, ಕರಿಯ ವಯಸ್ಸು 5 ಕರಿಯದಿಂದ ಕೋಟೆಪುರ ಕರಿಯ, ಮುಖಚೇರಿ ಕರಿಯ, ಮೇಲಂಗಡಿ ಕರಿಯ, ಅಲೇಕಲ ಕರಿಯ, ಕಲ್ಲಾಪು ಕರಿಯ. ಉಪಾಧ್ಯಕ್ಷರು ಅಶ್ರಫ್ ರೈಟ್ವೆ, ಪ್ರಧಾನ ಕಾರ್ಯದರ್ಶಿ ಶಿಹಾಬುದ್ದೀನ್ ಸಕಾಫಿ, ಕೋಶಾಧಿಕಾರಿ ನಾಜಿಮ್ ಬೊಕ್ಕ, ಜೊತೆ ಕಾರ್ಯದರ್ಶಿ ಮೊಹಮ್ಮದ್ ಮುಸ್ತಾಫಾ ಮದನಿನಗರ ಸುದ್ದಿಗೋಷ್ಠಿಯೊಟ್ಟಿಗೆ ಇದ್ದಾರೆ. ಉಳ್ಳಾಳ ಜುಮಾ ಮಸ್ಜಿದ್ ಮತ್ತು ಕುತುಬುಜ್ಜಮಾನ್ ಸೈಯದ್ ಮುಹಮ್ಮದ್ ಶರೀಫುಲ್ ಮದನಿ ಖುದ್ದಸಲ್ಲಾಹು ಸರ್ಹುಲ್ ಅಸೀಸ್ ದರ್ಗಾ ಸಮಿತಿ ಇದರ ಅಧ್ಯಕ್ಷರಾದಂತಹ ಗೌರವಾನ್ವಿತ BG ಹನೀಫ್ ಹಾಜಿಯವರು, ಅದೇ ರೀತಿ ಪದಾಧಿಕಾರಿಗಳಾದಂತಹ ಉಪಾಧ್ಯಕ್ಷರು ಅಶ್ರಫ್ ಅಹ್ಮದ್ ರೈಟ್ವೆ, ಅದೇ ರೀತಿ ಜೊತೆ ಕಾರ್ಯದರ್ಶಿ ಮುಸ್ತಫಾ ಮದನಗರ, ಅದೇ ರೀತಿ ಕ್ಯಾಷಿಯರ್ ಕೋಶಾಧಿಕಾರಿ ನಾಜಿಮ್ ರಹಮಾನ್ ರವರು ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಪತ್ರಿಕಾ ಮಾಧ್ಯಮದ ಪತ್ರಿಕಾ ಬಳಗದ ಎಲ್ಲ ಮಿತ್ರರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಕುತುಬುಜ್ಜಮಾನ್ ಸೈಯದ್ ಮುಹಮ್ಮದ್ ಶರೀಫುಲ್ ಮದನಿ ಖುದ್ದಸಲ್ಲಾಹು ಸರ್ಹುಲ್ ಅಸೀಸ್ ಅವರ ದರ್ಗಾ ಆಡಳಿತ ಸಮಿತಿ, ಅದೇ ರೀತಿ ಉಳ್ಳಾಳ ಜುಮಾ ಮಸ್ಜಿದ್ ಇದರ ಆಡಳಿತ ಸಮಿತಿಯು 2023 ಮಾರ್ಚ್ 8ರಂದು BG ಹನೀಫ್ ಹಾಜಿಯವರ ಅಧ್ಯಕ್ಷತೆಯಲ್ಲಿ ಅಧಿಕಾರಕ್ಕೆ ಬಂದು ದರ್ಗಾ ಅಧೀನದಲ್ಲಿ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಲವು ಯೋಜನೆಗಳನ್ನು ಹಾಕಿಕೊಂಡು ಅದನ್ನು ಎಲ್ಲವೂ ಕಾರ್ಯಗತವನ್ನು ಮಾಡುವಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿದೆ. ಪ್ರಮುಖವಾಗಿ ನಮ್ಮ ದರ್ಗಾ ಆವರಣದ ಒಳಗಡೆ ಶರಿಯತ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ 6 ಕೋಟಿ ವೆಚ್ಚದಲ್ಲಿ ಹಾಸ್ಟೆಲ್ ಕಟ್ಟಡವನ್ನು ಪ್ರಾರಂಭಿಸಿ ಮುಗಿಯುವ ಹಂತದಲ್ಲಿದೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರದಿಂದ, ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತ ಇಲಾಖೆಯಿಂದ 3 ಕೋಟಿ ಅನುದಾನ ಬಿಡುಗಡೆಯಾಗಿದೆ. ಅದೇ ರೀತಿ ದರ್ಗಾ ಅಧೀನದಲ್ಲಿ ಚಾರಿಟಬಲ್ ಟ್ರಸ್ಟ್ ಮತ್ತು ಸೈಯದ್ ಮದನಿ ಅರಬಿಕ್ ಎಜುಕೇಷನ್ ಟ್ರಸ್ಟ್ 2 ಟ್ರಸ್ಟ್ಗಳಿದೆ. 2 ಟ್ರಸ್ಟ್ಗಳ ಅಧೀನದಲ್ಲಿ ಶಾಲಾ ಕಾಲೇಜುಗಳು, ಮದ್ರಸಗಳು ಇದೆ. ಶಾಲಾ ಕಾಲೇಜುಗಳ ಎಲ್ಲ ಅಧ್ಯಾಪಕರಿಗೂ ಯಾವುದೇ ವೇತನ ಬಾಕಿ ಇಲ್ಲದೆ ಎಲ್ಲವನ್ನೂ ಸುಗಮವಾಗಿ ಸಂಪೂರ್ಣವಾಗಿ ನೀಡುತ್ತಿದ್ದೇವೆ. ಕಳೆದ ನಮ್ಮ ಅಧಿಕಾರ ಬರುವ ಸಮಯದಲ್ಲಿ 1 ಕೋಟಿಗೂ ಹೆಚ್ಚು ಶಾಲಾ ಕಾಲೇಜು ಅಧ್ಯಾಪಕರಿಗೆ, ಅದೇ ರೀತಿ ಶಿಕ್ಷಕರಿಗೆ ವೇತನ ಬಾಕಿ ಇತ್ತು. ಅದೆಲ್ಲವನ್ನು ನಾವು ಪಾವತಿಸಿದ್ದೇವೆ. ಅದೇ ರೀತಿ ಮದ್ರಸಾ ಅಧ್ಯಾಪಕರಿಗೆ, ಅರಬಿಕ್ ಟ್ರಸ್ಟ್ ಅಧೀನದಲ್ಲಿರುವ ಮದ್ರಸಾ ಅಧ್ಯಾಪಕರಿಗೆ ವೇತನ ಬಾಕಿ ಇತ್ತು. ಅದೆಲ್ಲವನ್ನು ನೀಡಿದ್ದೇವೆ. ಅದೇ ರೀತಿ ಜಮಾಅತಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ನಮ್ಮ ಬಹಳ ಶ್ರಮ ವಹಿಸಿಕೊಂಡು ಪ್ರಯತ್ನಿಸಿದ್ದೇವೆ. ಯಾವುದೇ ಭ್ರಷ್ಟಾಚಾರವಿಲ್ಲದೆ ಪ್ರಾಮಾಣಿಕವಾಗಿ ನಾವು ನಮ್ಮ ಸಂಸ್ಥೆಯ ಅಭಿವೃದ್ಧಿಗಾಗಿ ಶ್ರಮ ವಹಿಸಿದ್ದೇವೆ. ಆದರೆ ಕೆಲವೊಂದು
ಸ್ಥಾಪಿತ ಹಿತಾಸಕ್ತಿಗಳು ದರ್ಗಾದ ಬಗ್ಗೆ, ಜಮಾತಿನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ನಡೆಸಿದ್ದಾರೆ. ಅದಕ್ಕೆ ಒಂದು ಸಮಜಾಯಿಷಿ ನೀಡಲು ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಬಂದು ನಿಂತಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾ ನೋಟ್ ಇದೆ. ನಾನು ಇದನ್ನು ಮೊದಲನೇದಾಗಿ ಓದಿ ನಂತರ ಅಧ್ಯಕ್ಷರು ವಿವರಣೆ ಹೇಳ್ತಾರೆ ಅದರ ವಿಷಯದಲ್ಲಿ. BG ಹನೀಫಾಜಿ ಅವರು ಅಧ್ಯಕ್ಷರು ಮಧ್ಯದಲ್ಲಿದ್ದಾರೆ. ಅದೇ ರೀತಿ ನಾನು ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಿಹಾಬುದ್ದೀನ್ ಸಖಾಫಿ, ಎಡಭಾಗದಲ್ಲಿ ಮೊಹಮ್ಮದ್ ಮುಸ್ತಫಾ ಮದನಗರ, ಅದೇ ರೀತಿ ಜೊತೆ ಕಾರ್ಯದರ್ಶಿ ಅದೇ ರೀತಿ ನಾಜಿಮ್ ರೆಹಮಾನ್ ರವರು, ಟ್ರೆಷರರ್ ರವರು, ಕೋಶಾಧಿಕಾರಿ, ಉಪಾಧ್ಯಕ್ಷರು ಅಶ್ರಫ್ ಅಹಮದ್ ರೈಟ್ವೆ, ಅಧ್ಯಕ್ಷರ ಬಲಭಾಗದಲ್ಲಿದ್ದವರು. ಉಳ್ಳಾಳ ಜುಮಾ ಮಸ್ಜಿದ್ ಸೈಯದ್ ಮದನಿ ದರ್ಗಾ ಸಮಿತಿಯು 2023 ಮಾರ್ಚ್ 8ರಂದು ಆಡಳಿತಕ್ಕೆ ಬಂದು ಉಳ್ಳಾಳ ಜುಮಾ ಮಸ್ಜಿದ್ ಸೈಯದ್ ಮದನಿ ದರ್ಗಾ ಹಾಗೂ ಅಧೀನ ಸಂಸ್ಥೆಗಳ ಸರ್ವತೋಮುಖ ಅಭಿವೃದ್ಧಿಯನ್ನು ಕೈಗೊಳ್ಳುವ ಗುರಿಯೊಂದಿಗೆ ದಿಟ್ಟ ಹೆಜ್ಜೆಯನ್ನಿಟ್ಟು ಹಲವು ಪ್ರಮುಖ ಯೋಜನೆಗಳನ್ನು ಮಾಡಿ ಮುಗಿಸಿದೆ. ಸಮಿತಿಯು ಸ್ಪಷ್ಟ ಬಹುಮತವನ್ನು ಹೊಂದಿದ್ದು ಕೆಲವು ಬೆರಳೆಣಿಕೆಯಷ್ಟು ಲಾಭ ನಿರೀಕ್ಷೆಯ ಆಕಾಂಕ್ಷಿಗಳು ತಮ್ಮ ಸ್ವಂತ ವ್ಯಾಪಾರವನ್ನು ವೃದ್ಧಿಸುವ ಉದ್ದೇಶದಿಂದ ಆಡಳಿತ ಸಮಿತಿಗೆ ಬಂದಿದ್ದು ಪ್ರಸ್ತುತ ಆಸೆ ಈಡೇರದೆ ಭ್ರಮನಿರಸನಗೊಂಡಿರುವ ಕಾರಣ ಸಮಿತಿಯ ವಿರುದ್ಧ ವೃಥಾ ಸುಳ್ಳು ಆರೋಪಗಳನ್ನು ಹೊರಿಸಿದ್ದಾರೆ. ಸಮಿತಿಯ ವಿರುದ್ಧ 30ಕ್ಕೂ ಹೆಚ್ಚಿನ ಸದಸ್ಯರ ಬಹುಮತ ಇದೆ ಎಂಬುದು ಸತ್ಯಕ್ಕೆ ದೂರವಾದ ಮಾತು. ಅಧಿಕಾರಕ್ಕೆ ಬಂದ ನಂತರ ಮಹಾಸಭೆ ನಡೆಸಲಿಲ್ಲ ಎಂಬುದು ಅಪ್ಪಟ ಸುಳ್ಳು. ಪ್ರಸಕ್ತ 2.5 ವರ್ಷಗಳಲ್ಲಿ 2 ಮಹಾಸಭೆಗಳು ನಡೆದಿದ್ದು ಸಮಿತಿಯ ಆಯವ್ಯಯಗಳ ಸಂಪೂರ್ಣ ಮಾಹಿತಿಯನ್ನು ಮಹಾಸಭೆಗಳಲ್ಲಿ ಮಂಡಿಸಿ ಅನುಮೋದನೆಯನ್ನು ಪಡೆಯಲಾಗಿದೆ. 2 ಮಹಾಸಭೆ ನಡೆಸಿದ ಸಂಪೂರ್ಣ ವಿವರ ನಮ್ಮ ಜಮಾತ್ ಸಮಿತಿಯ ರೆಸಲ್ಯೂಷನ್ ಬುಕ್ನಲ್ಲಿದೆ. ಇಲ್ಲಿ ಅಗತ್ಯವಿದ್ದವರು ನೋಡ್ಬೋದು. ಸಮಿತಿಯ ವಿರುದ್ಧ 30ಕ್ಕೂ ಹೆಚ್ಚಿನ ಸದಸ್ಯರ ಸಮಿತಿಯ ಮೇಲೆ ಭ್ರಷ್ಟಾಚಾರ ಆರೋಪ ಮತ್ತು 7 ಕೋಟಿ ಹಣವನ್ನು ಲೂಟಿ ಮಾಡಿ ಜೇಬಿಗಿಳಿಸಿದ್ದಾರೆ ಎಂಬುದು ಮಾನಸಿಕ ಸ್ಥಿಮಿತ ಕಳೆದುಕೊಂಡವರ ಮಾತಲ್ಲದೆ ಇನ್ನೇನಲ್ಲ. ಸರ್ಕಾರದಿಂದ ಬಂದ ಅನುದಾನದಿಂದ ಸೈಯದ್ ಮದನಿ ಶರಿಯತ್ ಕಾಲೇಜ್ ವಿದ್ಯಾರ್ಥಿಗಳ ವಸತಿ ಕಟ್ಟಡ ಪೂರ್ಣಗೊಳ್ಳುವ ಹಂತದಲ್ಲಿದ್ದು ಹಾಗೂ ಸೈಯದ್ ಮದನಿ ಉರೂಸ್ 2025 ಯಶಸ್ವಿಯಾಗಿ ನಡೆಸಲಾಗಿದೆ. ಉರೂಸಿಗೆ ಮತ್ತು ಹಾಸ್ಟೆಲ್ ಕಟ್ಟಡಕ್ಕೆ 6 ಕೋಟಿ ಸರ್ಕಾರದಿಂದ ಅನುದಾನ ಬಂದಿದೆ. 3 ಕೋಟಿಗಿಂತ ಹೆಚ್ಚು 4.5 ಕೋಟಿ ಉರೂಸಿಗೆ ಖರ್ಚಾಗಿದೆ. ಅದರಲ್ಲಿ 3 ಕೋಟಿ ಸರ್ಕಾರದಿಂದ ಬಂದಿದೆ. ಅದೇ ರೀತಿ ಹಾಸ್ಟೆಲ್ ಕಟ್ಟಡಕ್ಕೆ 6 ಕೋಟಿಯಷ್ಟು ವೆಚ್ಚ ತಗಲುವ ನಿರೀಕ್ಷೆ ಇದೆ. ಅದರ ಕಾಮಗಾರಿಯು ಅಂತಿಮ ಹಂತದಲ್ಲಿದೆ. 3 ಕೋಟಿಯು ಸರ್ಕಾರದಿಂದ ಬಂದಿದೆ. ಸದರಿ 2 ಕಾಮಗಾರಿಗಳ ಬಳಸುವಿಕೆ ಪ್ರಮಾಣ ಪತ್ರವನ್ನು ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತ ಇಲಾಖೆಗೆ ಸಲ್ಲಿಸಲಾಗಿದೆ. ಇಲ್ಲಿ ನಮ್ಮ ವಿರೋಧಿಗಳು ಹೇಳಿದ್ದು ಯಾವುದೇ ಲೆಕ್ಕಪತ್ರವನ್ನು ನೀಡಿಲ್ಲ ಸರ್ಕಾರಕ್ಕೆ ಎಂಬುದು ಸುಳ್ಳು ಮಾಹಿತಿಯಾಗಿದೆ. ಸರ್ಕಾರಕ್ಕೆ ಉರೂಸಿನ ಮತ್ತು ಅದೇ ರೀತಿ ನಮಗೆ ಬಂದ ಅನುದಾನದ ಪ್ರಮಾಣ ಪತ್ರವನ್ನು ಯುಟಿಲಿಟಿ ಸರ್ಟಿಫಿಕೇಟ್ ಅನ್ನು ನೀಡಿದ್ದೇವೆ. ಅನ್ಯಥಾ ಪ್ರಚಾರವು ಜನರನ್ನು ದಾರಿ ತಪ್ಪಿಸುವ ಪ್ರಯತ್ನವಷ್ಟೇ. ಕರ್ನಾಟಕ ರಾಜ್ಯದ ಹಿಂದಿನ ಎಲ್ಲ ಸರ್ಕಾರಗಳು ಉಳ್ಳಾಳ ಜುಮಾ ಮಸ್ಜಿದ್ ಸೈಯದ್ ಮದನಿ ದರ್ಗಾ ಅಧೀನ ಸಂಸ್ಥೆಗಳ ಅಭಿವೃದ್ಧಿಗೆ ಸಹಕಾರ ನೀಡಿತ್ತು. ಪ್ರಸಕ್ತ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೂಡ ಅತಿ ಹೆಚ್ಚಿನ ಮೊತ್ತವನ್ನು ಉಳ್ಳಾಳ ದರ್ಗಾ ಅಧೀನದಲ್ಲಿರುವ ವಿದ್ಯಾಸಂಸ್ಥೆಗಳ ಅಭಿವೃದ್ಧಿಗಾಗಿ ಒದಗಿಸಿಕೊಟ್ಟಿದೆ. ಪ್ರಸ್ತುತ ಎಲ್ಲ ಸಹಕಾರಗಳನ್ನು ವಿಶೇಷವಾಗಿ ನಮ್ಮ ಕ್ಷೇತ್ರದ ಶಾಸಕರು ಆದಂತಹ ವಿಧಾನಸಭಾ ಅಧ್ಯಕ್ಷರು ಜನಾಬ್ UT ಖಾದರ್ ಅವರನ್ನು ಕೃತಜ್ಞತಾಪೂರ್ವಕವಾಗಿ ಈ ನಿಟ್ಟಿನಲ್ಲಿ ನಾವು ನೆನಪಿಸುತ್ತಿದ್ದೇವೆ. ನಡೆಯುವವರೆಗೆ 2 ವಾರಕ್ಕೊಮ್ಮೆ ಮತ್ತು ನಂತರ ತಿಂಗಳಿಗೊಮ್ಮೆ ಸಮಿತಿ ಸಭೆ ನಡೆಸಬೇಕೆಂದು ಉಳ್ಳಾಳ ಕಾಜಿ ಸುಲ್ತಾನ್ ಉಲಮಾ AP ಉಸ್ತಾದರ ಆದೇಶವಾಗಿದ್ದು ಅದನ್ನು ಪಾಲಿಸಲಾಗಿದೆ. 2 ವಾರಕ್ಕೊಮ್ಮೆ ಸಭೆ ನಡೆಸಬೇಕೆಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳುತ್ತಿರುವ ಇದೇ ವ್ಯಕ್ತಿಗಳು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿರುವ ದಾವೆಯಲ್ಲಿ 2 ತಿಂಗಳಿಗೊಮ್ಮೆ ಸಭೆ ನಡೆಸಬೇಕೆಂದು ಕೋರಿ ಅದು ವಕ್ಫ್ ನಿಯಮಾವಳಿಯಲ್ಲಿದೆ ಎಂದು ವಾದಿಸುತ್ತಾರೆ. ಇದು ಸದರಿ ವ್ಯಕ್ತಿಗಳ ದ್ವಿಮುಖ ಧೋರಣೆಯನ್ನು ಬೊಟ್ಟು ಮಾಡುತ್ತವೆ. ಕೆಲವು ವ್ಯಕ್ತಿಗಳು ನಮ್ಮ ಸಮಿತಿಯಲ್ಲಿ ಇದ್ದರು. ಅವರು ಸತತ ಗೈರು ಹಾಜರಿಯಾದ ಕಾರಣ ಸಮಿತಿ ಸಭೆಯಿಂದ ಅವರು ಸೀಸ್ ಆಗಿದ್ದಾರೆ, ಸದಸ್ಯತ್ವವನ್ನು ರದ್ದು ಹೊಂದಿದ್ದಾರೆ. ಅಂತ ವ್ಯಕ್ತಿಗಳು ನಡೆಸಿದ ಒಂದು ಪತ್ರಿಕಾಗೋಷ್ಠಿ ಆಗಿರ್ತದೆ, 2 ದಿನಗಳ ಮುಂಚೆ ನಡೆದದ್ದು.
ಆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಹೇಳಿದ್ದು, ಅವರು ಹೈಕೋರ್ಟ್ನಲ್ಲಿ ಕೊಟ್ಟ ದಾವೆಯಲ್ಲಿ ಹೇಳಿದ್ದು 2 ತಿಂಗಳಿಗೊಮ್ಮೆ ಸಭೆ ನಡೆಸಬೇಕು, ಅದು ವಕ್ಫ್ ನಿಯಮ ಅಂತ. ಇವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದು 2 ವಾರಕ್ಕೊಮ್ಮೆ ನಡೆಸಬೇಕು, ಅದು ಕಾಜಿಯ ಆದೇಶ ಅಂತ. ಕಾಜಿಯ ಆದೇಶ ಏನಂದ್ರೆ 2 ವಾರಕ್ಕೊಮ್ಮೆ, ಉರೂಸ್ ತನಕ 2 ವಾರಕ್ಕೊಮ್ಮೆ ನಡೆಸಬೇಕು, ನಂತರ ತಿಂಗಳಿಗೊಮ್ಮೆ ನಡೆಸಬೇಕು. ಅದೇ ಕಾಜಿಯವರ ಆದೇಶವನ್ನು ಚಾಚು ತಪ್ಪದೆ ನಾವು ಪಾಲಿಸ್ತಾ ಬಂದಿದ್ದೇವೆ. ಸಮಿತಿಯ ಮಾಸಿಕ ಖರ್ಚು ವೆಚ್ಚಗಳನ್ನು ಮಾಸಿಕ ಸಭೆಗಳಲ್ಲಿ ಮಂಡಿಸಿ ಅನುಮೋದನೆ ಪಡೆಯಲಾಗ್ತದೆ. ಮಾಸಿಕ ಖರ್ಚು, ಆಯವ್ಯಯ ಎಲ್ಲವನ್ನು ಸಮಿತಿ ಸಭೆಯಲ್ಲಿ ಮಂಡಿಸಲಾಗಿ ಅದನ್ನು ಅನುಮೋದಿಸಲಾಗ್ತದೆ. ಆ ಸಮಿತಿ ಸಭೆಗಳಿಗೆ ಗೈರು ಹಾಜರಾದವರಿಗೆ ಅದರ ಬಗ್ಗೆ ಅರಿವು ಇರುವುದಿಲ್ಲ ಅಷ್ಟೇ. ನಿರಂತರ 3ಕ್ಕಿಂತ ಹೆಚ್ಚು ಸಮಿತಿ ಸಭೆಗಳಿಗೆ ಗೈರು ಹಾಜರಾಗಿ ಸದಸ್ಯತ್ವನ ರದ್ದುಗೊಂಡ ವ್ಯಕ್ತಿಗಳು ಪತ್ರಿಕಾಗೋಷ್ಠಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಇವರಿಗೆ ಲೆಕ್ಕಪತ್ರಗಳ ವಿವರಗಳು ಲಭಿಸದೆ ಹೋಗಿರುವುದಕ್ಕೆ ಸಯ್ಯದ್ ಮದನಿ ದರ್ಗಾ ಸಮಿತಿಯು ಜವಾಬ್ದಾರಿಯಲ್ಲ. ಪ್ರತಿ ಯೋಜನೆಗೂ ಟೆಂಡರ್ ಪಡೆದೇ ಕಾಮಗಾರಿಗಳನ್ನು ನಡೆಸಲಾಗುತ್ತದೆ. ಪ್ರಸ್ತುತ ಸಭೆಗಳಿಗೆ ಗೈರು ಹಾಜರಾದವರಿಗೆ ಅದರ ಪರಿವೆ ಇಲ್ಲದಿರುವುದು ಸಾಮಾನ್ಯ. ಸಮಿತಿಯ ವಿರುದ್ಧ ಪತ್ರಿಕಾಗೋಷ್ಠಿಯಲ್ಲಿ ಪ್ರತ್ಯಕ್ಷಗೊಂಡ ಫಾರೂಕ್ ಎಂಬ ವ್ಯಕ್ತಿಯು ಈ ಮೊದಲು ಪರ್ಚೇಸ್ ಸಮಿತಿಯ ಕನ್ವೀನರ್ ಆಗಿ ಕಾರ್ಯನಿರ್ವಹಿಸಿದ್ದು, ಅಸಮರ್ಪಕ ನಿರ್ವಹಣೆಗಾಗಿ ಪ್ರಸ್ತುತ ಸಮಿತಿಯಿಂದ ಕೈಬಿಡಲ್ಪಟ್ಟವರು. 2023 ಮಾರ್ಚ್ 8ರಂದು ಬಿಜಿ ಹನೀಫಾಜಿ ನೇತೃತ್ವದ ಸಮಿತಿ ಅಧಿಕಾರಕ್ಕೆ ಬರುವಾಗ ಟ್ರೆಸರಿಯಲ್ಲಿ ಇದ್ದ ಮೊತ್ತ ರೂ. 5,000 ಮಾತ್ರ. 1 ಕೋಟಿಗೂ ಹೆಚ್ಚು ಶಾಲಾ ಕಾಲೇಜುಗಳಿಗೆ ವೇತನ ಬಾಕಿ ಇತ್ತು. ಕಳೆದ 2 ವರ್ಷಗಳಲ್ಲಿ ಬಾಕಿ ಇರುವ ವೇತನಗಳನ್ನು ಸಂಪೂರ್ಣ ಪಾವತಿಸಲಾಗಿದೆ. ದರ್ಗಾ ದಿನದ 9 ಕೆರೆ ಟಿಪ್ಪು ಸುಲ್ತಾನ್ ಕಾಲೇಜಿನ ನವೀಕರಣವನ್ನು ರೂ. 36 ಲಕ್ಷ ಮೊತ್ತದಲ್ಲಿ ಮಾಡಲಾಗಿದೆ. ಅದೇ ರೀತಿ ನಮ್ಮ ದರ್ಗಾ ಸಯ್ಯದ್ ಮದನಿ ದರ್ಗಾದ ನವೀಕರಣವನ್ನು 29 ಲಕ್ಷ ಮೊತ್ತ ಖರ್ಚಿನಲ್ಲಿ ಮಾಡಲಾಗಿದೆ. ಮುಚ್ಚುವ ಹಂತದಲ್ಲಿದ್ದ ಸಯ್ಯದ್ ಮದನಿ ಶರಿಯತ್ ಕಾಲೇಜು ಮತ್ತು ಕಾಲೇಜ್ ಆಫ್ ಇಸ್ಲಾಮಿಕ್ ಸೈನ್ಸ್ ಸಂಸ್ಥೆಯನ್ನು ಪುನಃಸ್ಥಾಪಿಸಿ 300ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವ ವಿದ್ಯಾಸಂಸ್ಥೆಗಳನ್ನು ಮುನ್ನಡೆಸಿ ಅವುಗಳು ಯಶಸ್ವಿಯಾಗಿ 3ನೇ ವರ್ಷಕ್ಕೆ ದಾಪುಗಾಲು ಹಾಕುತ್ತಿದೆ. ಸಯ್ಯದ್ ಮದನಿ ಕಾಲೇಜ್ ಆಫ್ ಇಸ್ಲಾಮಿಕ್ ಸೈನ್ಸ್ ಅಂತ ಹೇಳಿದರೆ 2 ಶಿಕ್ಷಣಗಳು, ಲೌಕಿಕ ಶಿಕ್ಷಣ ಮತ್ತು ಧಾರ್ಮಿಕ ಶಿಕ್ಷಣ. 10ನೇ ತರಗತಿಯಿಂದ ಡಿಗ್ರಿ ತನಕ, ಅದೇ ರೀತಿ PG ತನಕ ಅವರು ಲೌಕಿಕವಾಗಿ ಕಲಿಯುತ್ತಿರುವಾಗ ಅದರೊಟ್ಟಿಗೆ ಧಾರ್ಮಿಕ ಶಿಕ್ಷಣವನ್ನು ನೀಡಲಾಗ್ತದೆ. ಸಮಿತಿಯೊಳಗಿನ ಸರ್ವ ಭಿನ್ನಾಭಿಪ್ರಾಯಗಳಿಗೆ ಪರಿಹಾರ ಸೂಚಿಸಿ ಉಳ್ಳಾಳ ಕಾಜಿ ಸುಲ್ತಾನುಲಮಾ ಉಸ್ತಾದರು ಸಮಿತಿಯೊಳಗಿನ ಬಿಕ್ಕಟ್ಟನ್ನು ಪರಿಹರಿಸಿದ್ದರು. ಕಾಜಿಯವರನ್ನು ಅಂಗೀಕರಿಸುವ ಎಲ್ಲರೂ ಅದಕ್ಕೆ ತಲೆಬಾಗಿ ಪರಸ್ಪರ ಪ್ರೀತಿ, ವಿಶ್ವಾಸ ಮತ್ತು ಗೌರವದಿಂದ ಉಳ್ಳಾಳ ಜಮಾಅತಿನ ಮತ್ತು ಸಯ್ಯದ್ ಮದನಿ ದರ್ಗಾ ಅಧೀನ ಸಂಸ್ಥೆಗಳ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಆದರೆ ಕಾಜಿಯವರನ್ನು ಧಿಕ್ಕರಿಸಿದ ಕೆಲವು ಬೆರಳೆಣಿಕೆಯಷ್ಟು ಜನ ಮಾತ್ರ ಜಮಾಅತಿಗೆ ಬೆನ್ನು ತಿರುಗಿಸಿ ದಕ್ಷಿಣ ಭಾರತದ ಅಜ್ಮೀರ್ ಎಂದೇ ಖ್ಯಾತಿ ಹೊಂದಿದ ಸಯ್ಯದ್ ಮದನಿ ದರ್ಗಾದ ವಿರುದ್ಧ ಅಪ್ಪಟ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ. ಈಗ ಸಮಿತಿ ಸಭೆ ಕರೆದಿದ್ದೀರಂತ, ಉರೂಸ್ ಮುಗಿದ ನಂತರ ಏನು ಸಮಿತಿ ಸಭೆ ಕರೆತಾ ಆಗಿದೆ 5 ತಿಂಗಳಲ್ಲಿ? ಬೇರೆ ಉಪಾಧ್ಯಕ್ಷರು 2 ಮಾತಾಡ್ತಾರೆ. ಆಯ್ತಲ್ಲ, ಹೇಳುದಲ್ಲ ಆಯ್ತಲ್ಲ. ಇತಿಹಾಸ ಪ್ರಸಿದ್ಧ ಪವಾಡ ಕೇಂದ್ರವು ಮುಸಲ್ಮಾನರು ಮಾತ್ರವಲ್ಲ, ಹಿಂದೂ ಬಾಂಧವರ ಹಾಗೂ ಕ್ರೈಸ್ತ ಬಾಂಧವರ ಎಲ್ಲರ ಭಕ್ತಿ ಆಧ್ಯಾತ್ಮಿಕ ಕೇಂದ್ರವಾದಂತಹ ಕುತುಬುಜ್ಜಮಾನ್ ಅಸಯ್ಯದ್ ಮುಹಮ್ಮದ್ ಶರೀಫುಲ್ ಮದನಿ ಖದ್ದಸಲ್ಲಾಹು ತಾಲಾ ಸರ್ರಹುಲ್ ಅಜೀಜ್ ಅಂದರೆ ಸಯ್ಯದ್ ಮದನಿ ದರ್ಗಾ ಉಳ್ಳಾಲ. ಈ ಒಂದು ದರ್ಗಾದಲ್ಲಿ ಅಲ್ಲಿನ ಇತಿಹಾಸ, ಅಲ್ಲಿನ ಪಾರಂಪರ್ಯ ಇದೆಲ್ಲವೂ ನಮ್ಮ ಉಳ್ಳಾಲ ಮಾತ್ರ ಅಲ್ಲ, ಭಾರತದ ದೇಶದಾದ್ಯಂತ ಇರುವ ಎಲ್ಲ ಭಕ್ತಾದಿಗಳಿಗೂ ತಿಳಿದಿರುವಂತಹ ವಿಷಯವಾಗಿರುತ್ತದೆ ಅಲ್ಲಿನ ಪವಾಡ. ಆ ಪವಾಡವು ಕೇವಲ ಹಳೆಯ ಕಾಲದಲ್ಲಿ ಮಾತ್ರ ನಡೆದದ್ದಲ್ಲ, ಪ್ರಸ್ತುತ ಇಂದಿನ ಕಾಲದಲ್ಲಿ ಕೂಡ ಆ ಪವಾಡವು ಹಲವಾರು ವಿಧದಲ್ಲಿ ನೆಲೆ ನಿಂತಿರುತ್ತದೆ. ಅದರ
ಉಪಕಾರವನ್ನು ಭಕ್ತಾದಿಗಳು ಪಡೆಯುತ್ತಿದ್ದಾರೆ ಎಂಬ ನಿಟ್ಟಿನಲ್ಲಾಗಿರುತ್ತದೆ ಉಳ್ಳಾಲ ಕೇಂದ್ರ ಇವತ್ತು ಭಾರತ ದೇಶದಾದ್ಯಂತ ಹೆಸರುವಾಸಿಯಾಗಿರುವುದು. ಹಳೆಯ ಪಾರಂಪರ್ಯ ಪ್ರಕಾರ ಮರ್ಹೂಮ್ ಇಬ್ರಾಹಿಂ ಹಾಜಿರವರ 35 ವರ್ಷಗಳ ಸುದೀರ್ಘ ಆಡಳಿತದಲ್ಲಿ ಹಲವಾರು ಶೈಕ್ಷಣಿಕ ಕ್ರಾಂತಿಗಳು ನಮ್ಮ ಅಂದಿನ ಶಾಸಕರಾದಂತಹ UT ಫರೀದ್ರವರ ಸಹಕಾರದಲ್ಲಿ ಅಭಿವೃದ್ಧಿ ಹೊಂದಿದ್ದು ಹಾಗೂ ಸುಮಾರು 65 ವರ್ಷಗಳ ಕಾಲ ಧಾರ್ಮಿಕ ನೇತೃತ್ವವನ್ನು ವಹಿಸಿಕೊಂಡಂತಹ ತಾಜುಲ್ ಉಲಮಾ ಸೈಯದ್ ಅಬ್ದುಲ್ ರಹಮಾನ್ ಅಲ್ ಬುಖಾರಿ ಖದ್ದಸಲ್ಲಾಹು ತಾಲಾ ಸಿರ್ರಹುಲ್ ಅಜೀಜ್ ತಂಗಲ್ ರವರ ನೇತೃತ್ವದಲ್ಲಿ ಧಾರ್ಮಿಕ ಶೈಕ್ಷಣಿಕ ಮಸೀದಿ ಮದ್ರಸೆಗಳು ಅಭಿವೃದ್ಧಿ ಹೊಂದಿದ್ದು ನಮಗೆಲ್ಲರಿಗೂ ತಿಳಿದ ವಿಷಯವಾಗಿರುತ್ತದೆ. ಪ್ರತಿಯೊಂದು ಕಾಲದಲ್ಲೂ ಆಡಳಿತ ನಡೆಸುವಾಗ ಆಡಳಿತದ ಅಧಿಕಾರಿಗಳಿಗೆ ಆಡಳಿತ ಸಮಿತಿಗಳಿಗೆ ವಿರುದ್ಧವಾಗಿ ಒಂದು ಬೆರಳೆಣಿಕೆಯ ಸಂಖ್ಯೆಯ ಜನರು ಸಾಧಾರಣವಾಗಿ ಸ್ವಾಭಾವಿಕವಾಗಿ ಎಲ್ಲ ರಂಗದಲ್ಲೂ ಇದ್ದಾರೆ. ಅದು ಉಳ್ಳಾಲ ಮಾತ್ರ ಅಂತಲ್ಲ. ಹಾಗಿರುವಾಗ ಪ್ರಸ್ತುತ 2023 ಮಾರ್ಚ್ ತಿಂಗಳಲ್ಲಿ ವಕ್ಫ್ ಇಲಾಖೆಯ ನಿಯಮಾನುಸಾರ ಚುನಾಯಿತರಾದಂತಹ 55 ಸದಸ್ಯರುಗಳು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಚುನಾಯಿತರಾಗಿ ಕೇವಲ 4-5 ಜನರಿಗೆ ಏನೋ ಅವರು ಎನಿಸಿ ಬಂದಂತಹ ಉದ್ದೇಶಗಳು ಈಡೇರದೇ ಇದ್ದುದರಿಂದ ಪ್ರತಿಯೊಂದು ಮೀಟಿಂಗ್ನಲ್ಲೂ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳಲ್ಲೂ ಹಸ್ತಕ್ಷೇಪ ನಡೆಸಿ ಆಕ್ಷೇಪವನ್ನು ವ್ಯಕ್ತಪಡಿಸುವುದು ಸ್ವಾಭಾವಿಕವಾಗಿತ್ತು. ಈ ಆಕ್ಷೇಪದ ಬಗ್ಗೆ ನಮ್ಮಲ್ಲಿ ಗ್ರೂಪಿಸಂ ಉಂಟಾಗಬಾರದು ಎಂಬ ಒಂದೇ ಕಾರಣಕ್ಕೆ ನಾವು ನಮ್ಮ ಕಾಜಿ ಅವರಾದ ಸುಲ್ತಾನುಲ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ ಅವರ ಬಳಿ ತೆರಳಿ ನಾವು ಎಲ್ಲವನ್ನು ಮಂಡಿಸಿದ್ದೇವೆ. ನಮ್ಮ 55 ಜನರನ್ನು ಮರ್ಕಜ್ ಕಾಜಿ ಪ್ಲೇಸಿಗೆ ಕರೆದು ನಮಗೆಲ್ಲ ಹಿತವಚನ ನೀಡಿ ಯಾರು ಉಳ್ಳಾಲ ದರ್ಗದ ಕೀರ್ತಿಯನ್ನು ಕಡಿಮೆ ಆಗುವ ಹಾಗೆ ಮಾತಾಡಬಾರದು, ನಿಮ್ಮಲ್ಲಿ ಏನು ಸಮಸ್ಯೆ ಇದ್ರೂ ಇತ್ಯರ್ಥಪಡಿಸಿಕೊಳ್ಬೇಕು ಅಂತ ನಮಗೆಲ್ಲರಿಗೂ ತಿಳಿಸಿರುವುದರಿಂದ ನಾವು ಸುಮಾರು 45 ಜನರಷ್ಟು ಸಮಿತಿ ಸದಸ್ಯರು ಇವತ್ತು ಒಳ್ಳೆ ಐಕ್ಯತೆಯಲ್ಲಿ ನಾವು ಮುಂದುವರಿಯುತ್ತಾ ಇದ್ದೇವೆ. ಆದರೂ ಕೂಡ ಈ ಐಕ್ಯತೆಯನ್ನು ಈ ಅಭಿವೃದ್ಧಿಯನ್ನು ಸಹಿಸಲಿಕ್ಕೆ ಸಾಧ್ಯವಾಗದೆ ಕೆಲವು ಬೆರಳೆಣಿಕೆಯ ಜನರು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಕಂಪ್ಲೇನ್ ಅನ್ನು ಮಾಡಿದ್ದಾರೆ ಹಾಗೂ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ಗೆ ಕಂಪ್ಲೇನ್ ಅನ್ನು ಮಾಡಿದ್ದಾರೆ. ಆ ಕಂಪ್ಲೇನ್ ಎಲ್ಲವೂ ಅಲ್ಲಿ ಇದೆ. ಅದರ ಮಧ್ಯೆ ಇವರು ಮುಂದುವರಿಯುತ್ತಾ ಉಳ್ಳಾಲ ದರ್ಗಾದ ತೇಜೋವಧ ಮಾಡಬೇಕೆಂಬ ಉದ್ದೇಶದಿಂದ ಪತ್ರಿಕಾಗೋಷ್ಠಿ 2 ದಿನದಿಂದ ಹಿಂದೆ ಕರೆದಿದ್ರು. ಅದು ನಮಗೆಲ್ಲರಿಗೂ ಗೊತ್ತಿರುವ ವಿಷಯ. ಅವುಗಳು ಸತ್ಯ ಹೇಳಬೇಕಂದ್ರೆ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಸಮುದಾಯಕ್ಕೆ ಮತ್ತು ಉಳ್ಳಾಲದ ಮೊತ್ತ ಜನರಿಗೆ ಜಾತಿ ಮತ ಭೇದವಿಲ್ಲದೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಬೇಕು, ಯಾವ ರೀತಿಯಲ್ಲಿ ಕೊಡುಗೆಯನ್ನು ಸಲ್ಲಿಸಬೇಕು ಎಂಬ ಚಿಂತನೆಯಲ್ಲಿ ಬಂದಿರುವುದರಿಂದ ಅವರು ಈ ಬೆರಳೆಣಿಕೆಯಷ್ಟು ಜನ ನಮ್ಮನ್ನು ಆಪಾದಿತ ಸ್ಥಾನದಲ್ಲಿ ನಿಲ್ಲಿಸಿದನ್ನು ಈ ತನಕ ನಾವು ದೊಡ್ಡ ವಿಷಯನೇ ಮಾಡಿರಲಿಲ್ಲ. ಕೋರ್ಟಿಗೆ ಹೋದರೂ ನಾವು ವಿಷಯ ಮಾಡಲಿಲ್ಲ. ಕೋರ್ಟ್ ನಮಗೆ ಏನು ಕೇಳ್ತದೆ ಅದಕ್ಕೆ ಬೇಕಾದ ಪುರಾವೆಗಳನ್ನು ನಾವು ಒದಗಿಸಿಕೊಟ್ಟಿದ್ದೇವೆ. ವಕ್ಫ್ ಬೋರ್ಡ್ಗೆ ಕಂಪ್ಲೇಂಟ್ ಮಾಡಿದ್ರು, ನಾವೇನು ದೊಡ್ಡ ವಿಷಯ ಮಾಡಲಿಲ್ಲ. ವಕ್ಫ್ ಬೋರ್ಡ್ ನಮ್ಮನ್ನು ಕರೆದು ಅವರು ಸಲ್ಲಿಸಿದ ಆರೋಪಕ್ಕೆ ಪುರಾವೆ ಕೇಳಿತು. ಅದು ಆರೋಪಗಳೆಲ್ಲವೂ ನಿರಾಧಾರ ಅಂತ ನಾವು ಡಾಕ್ಯುಮೆಂಟ್ಸ್ ಸಹಿತ ನಾವು ಒದಗಿಸಿಕೊಟ್ಟಿದ್ದೇವೆ. ಆದರೆ ಇವತ್ತು ಪತ್ರಿಕಾಗೋಷ್ಠಿ ಕರೆದು ನಾಡಿನಾದ್ಯಂತ, ಊರಿನಾದ್ಯಂತ, ರಾಜ್ಯದಾದ್ಯಂತ ಆ ಮಹಾ ಜಾಗಕ್ಕೆ, ಆ ಆಧ್ಯಾತ್ಮಿಕ ಕೇಂದ್ರವನ್ನು ತೇಜೋವಧ ಮಾಡಬೇಕು ಎಂಬ ಉದ್ದೇಶದಿಂದ ಪತ್ರಿಕಾಗೋಷ್ಠಿ ಕರೆದಿರುವುದರಿಂದ ಅದಕ್ಕೆ ಉತ್ತರ ನೀಡಲು ಅವರ ಆರೋಪಗಳೆಲ್ಲವೂ ಸುಳ್ಳು, ನಿರಾಧಾರ,
ಸಂಶಯದಿಂದ ಕೂಡಿದ ಆರೋಪವೇ ಮಾತ್ರ ಎಂದು ಉತ್ತರ ನೀಡಲು ಪತ್ರಿಕೆ ಮುಖಾಂತರ ಮಾತ್ರ ಸಾಧ್ಯ ಎಂಬುದನ್ನು ಮನಗಂಡು ನಮ್ಮ ಸಮಿತಿ ಸದಸ್ಯರು ಹಾಗೂ ಊರಿನ ಹಿರಿಯರು, ನಮ್ಮ ಉಲಮಾಗಳು ಎಲ್ಲರ ಒಕ್ಕೊರಲ ಅಭಿಪ್ರಾಯವಾಗಿತ್ತು. ನೀವು ವಾಟ್ಸಪ್ ಅಲ್ಲಿ ಆನ್ಸರ್ ಮಾಡಿದ್ರೆ, ಉತ್ತರ ನೀಡಿದ್ರೆ ಅದು ಎಲ್ಲರಿಗೂ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಪತ್ರಿಕಾಗೋಷ್ಠಿಯಿಂದಲೇ ಉತ್ತರ ನೀಡಬೇಕು ಎಂಬ ಸಲಹೆ ಸೂಚನೆಗಳು ನಮಗೆ ಬಂದಿರುವುದರಿಂದ ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ತಾವುಗಳೆಲ್ಲರೂ ಬಂದಿದ್ದೀರಿ, ಸಹಕಾರ ನೀಡುತ್ತೀರಿ. ನಮ್ಮ ಈ ಅವರ ಆರೋಪಕ್ಕೆ ನಮ್ಮ ಉತ್ತರ ಏನಿತ್ತು, ನಮ್ಮ ಅಧ್ಯಕ್ಷರು ನೀಡಿದ್ದು, ಕಾರ್ಯದರ್ಶಿಗಳು ನೀಡಿದ್ದು ಎಲ್ಲ ವಸ್ತುನಿಷ್ಠವಾಗಿ ನೀವು ನಮ್ಮೊಂದಿಗೆ ಕೈ ಜೋಡಿಸಿ ನಾಡಿನಾದ್ಯಂತ ಇರುವ ಕರ್ನಾಟಕದ ಜನತೆಗೆ ತಲುಪಿಸುತ್ತೀರುವೆಂಬ ಭರವಸೆ ನಮಗೆ ಇದೆ. ಹಾಗಾಗಿ ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನೇತೃತ್ವ ವಹಿಸಿದಂತಹ ನಮ್ಮ ಅಧ್ಯಕ್ಷರಾದ BJ ಹನೀಫಾ ಹಾಜಿರವರಿಗೂ, ಕಾರ್ಯದರ್ಶಿಗಳಾದ ಉಸ್ತಾದ್ ಶಿಹಾಬುದ್ದೀನ್ ಸಕಾಫಿರವರಿಗೂ, ಕೋಶಾಧಿಕಾರಿಯಾದಂತಹ ನಾಜಿಮ್ ಮುಕ್ಕಚೇರಿಯವರಿಗೂ, ಜೊತೆ ಕಾರ್ಯದರ್ಶಿಯಾದಂತಹ ಮುಸ್ತಫಾ ಮದನಿನಗರವರಿಗೂ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ಮೀಡಿಯಾ, ಪತ್ರಿಕಾ ಮಾಧ್ಯಮ ಬಳಗದ ಮಿತ್ರರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನು ಹೇಳುತ್ತೇವೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.